ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಾರಿ ಗಾಳಿ ಮಳೆಗೆ ಧರೆಗುರುಳಿದ ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮವಾಗಿ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ವೈಯಾಲಿ ಕಾವಲ್ ಬಳಿ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಇನ್ನು ಈವರೆಗೂ ಕೂಡ ಮರ ತೆರವುಗೊಳಿಸದ ಅಧಿಕಾರಿಗಳು. ಈವರೆಗೆ ಸ್ಥಳಕ್ಕೆ ಯಾರು ಕೂಡ ಬಂದಿಲ್ಲ ಅಂತ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರಿ ಗಾಳಿ ಮಳೆಗೆ ಬೃಹತ್ ಗಾತ್ರದ ಮರವೇ ಧರೆಗುರುಳಿದೆ. ಮರ ಬಿದ್ದ ಪರಿಣಾಮವಾಗಿ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ವೈಯಾಲಿ ಕಾವಲ್ ಬಳಿ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಈವರೆಗೂ ಮರ ತೆರವುಗೊಳಿಸದ ಅಧಿಕಾರಿಗಳು ಸಿಕ್ಕಾಪಟ್ಟೆ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಇಡೀ ಬೆಂಗಳೂರೇ ಹೈರಾಣಾಗಿ ಹೋಗಿರುವಂತದ್ದು. ಬೃಹತ್ ಗಾತ್ರದ ಮರವೇ ಬಿದ್ದಿದೆ. ಇನ್ನು ಈ ಮರ ಬಿದ್ದಿದ್ರಿಂದ ಜನರು ಕೂಡ ಸಂಚಾರ ಮಾಡುವ ಸ್ಥಳ ಕೂಡ ಅಸ್ತವ್ಯಸ್ತಗೊಂಡಿದೆ. ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ವೈಯಾಲಿ ಕಾವಲ್ ದೃಶ್ಯ ಇದು. ಬೃಹತ್ ಗಾತ್ರ ರಸ್ತೆಗೆ ಅಡ್ಡವಾಗಿ ಬಿದ್ದಿರುವಂತದ್ದು. ಇನ್ನು ಸಿಕ್ಕಾಪಟ್ಟೆ ಜನರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಅಂಥವರಿಗೆ ನಿನ್ನೆ ಸಿಕ್ಕಾಪಟ್ಟೆ ತೊಂದರೆ ಉಂಟಾಗಿದೆ. ಸಾಕಷ್ಟು ಮಳೆ ಬಂದಿರೋ ಕಾರಣದಿಂದ ನಿನ್ನೆ ಅರ್ಧಕ್ಕರ್ಧ ಜನರು ಹೈರಾಣಾಗಿ ಹೋಗಿದ್ದಾರೆ. ಗಾತ್ರದ ಮರ. ಇನ್ನು ಸಾಕಷ್ಟು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಮಳೆಯಿಂದಾಗಿ ಈ ಬೃಹತ್ ಗಾತ್ರದ ಮರ, ಲೈಟ್ ಕಂಬಗಳು ಹೀಗೆ ಬಿದ್ದಿರುವಂಥದ್ದು. ಇವರಿಗೆ ಸ್ಥಳಕ್ಕೂ ಕೂಡ ಯಾರೂ ಬಂದಿಲ್ಲ ಅಂತ ಅಲ್ಲಿನ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಲಿಕಲ್ಲು ಮಳೆಗೆ ಇಡೀ ರಾಜಧಾನಿ ಬೆಂಗಳೂರೇ ಹೈರಾಣಾಗಿ ಹೋಗಿದೆ. ರಾಜಾಜಿನಗರ, ವೈಯಾಲಿ ಕಾವಲ್, ಶೇಷಾದ್ರಿಪುರಂ, ಕೋರಮಂಗಲ, ನವರಂಗ್, ಕೆಆರ್ ಮಾರ್ಕೆಟ್, ರಾಮಮೂರ್ತಿ ನಗರ ಈ ಸಾಕಷ್ಟು ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಮಳೆಯಿಂದಾಗಿ ಜನರು ಅಸ್ತವ್ಯಸ್ತಗೊಂಡಿದ್ದಾರೆ. ಮರ ಬಿದ್ದ ಪರಿಣಾಮವಾಗಿ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಬಸವೇಶ್ವರ ನಗರದಿಂದ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಗಿರೀಶ್, ಈಗ ಒಂದ್ ಕಡೆ ನೋಡ್ತಾ ಇರ್ಬೋದು, ಇನ್ನೂ 4 ದಿನಗಳ ಕಾಲ ರಾಜ್ಯದಲ್ಲಿ ವರ್ಣಾರ್ಪಟ ಇರುತ್ತೆ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ. ನಿನ್ನೆ ಮಳೆಯಿಂದಾಗಿ ಸಾಕಷ್ಟು ಕಡೆ ಶೇಷಾದ್ರಿಪುರಂ, ವೈಯಾಲಿ ಕಾವಲ್ ಕಡೆ ರಸ್ತೆಗೆ ಅಡ್ಡಲಾಗಿ ಮರ ಕೂಡ ಬಿದ್ದಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಗಿರೀಶ್? ಅಂಕಿತಾ, ಖಂಡಿತವಾಗಿಯೂ ನಿನ್ನೆ ಸುರಿದ ಮಳೆ ಏನಿದೆ ಇದಕ್ಕೆ ಬೆಂಗಳೂರು ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ನಾನು ಬಸವೇಶ್ವರ ನಗರದ ಚರ್ಚ್ ಕಾರ್ಡ್ ರೋಡ್ ನಲ್ಲಿ ಇದ್ದೀನಿ. ನೋಡ್ತಾ ಹೋಗ್ಬೋದು, ಫುಟ್ಪಾತ್ ಅಲ್ಲಿ ಒಂದು ದೊಡ್ಡ ಮರ ಇತ್ತು. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಈ ಒಂದು ಮರ ಮಳೆಯ ಕಾರಣದಿಂದಾಗಿ ಮೊದಲನೇದಾಗಿ ಇದು ಬಿಲ್ಡಿಂಗ್ಗೆ ಕೂಡ ಹಾನಿ ಮಾಡಿದೆ. ನೀವು ಎಡಭಾಗದಲ್ಲಿ ನೋಡ್ತಾ ಹೋದ್ರೆ ಬಿಲ್ಡಿಂಗ್ ಕೂಡ ಹಾನಿಯಾಗಿದೆ. ಆ ಬಿಲ್ಡಿಂಗ್ ಅಲ್ಲಿ ಎಲ್ಲವೂ ಕೂಡ ಒಡೆದು ಹೋಗಿದೆ. ಎಲ್ಲ ವೇಸ್ಟ್ ಅನ್ನ ಕೂಡ ಇವರು ಹೊರಗಡೆ ಹಾಕಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು. ಇನ್ನು ಎಡಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಈ ಒಂದು ಮರ ಬಿದ್ದ ಪರಿಣಾಮಕ್ಕೆ ಒಂದು ಕಾರ್ ಕೂಡ ಸ್ಥಳದಲ್ಲೇ ಇತ್ತು. ಆ ಕಾರ್ ಕೂಡ ಜಖಂ ಆಗಿದೆ. ಅದನ್ನು ಕೂಡ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ನೋಡಿ, ಆ ಫುಟ್ಪಾತ್ ಇಂದ ಇಲ್ಲಿಯವರೆಗೂ ಕೂಡ ಮರ ಬಿದ್ದಿದೆ. ಅಂದ್ರೆ ಸುಮಾರು 70 ಅಡಿ ಡಿಸ್ಟೆನ್ಸ್ ಇದೆ ಈ ಒಂದು ರೋಡ್ ಏನಿದೆ. ಈ ರೋಡಿಗೂ ಕೂಡ ಈ ಒಂದು ಮರ ಬಿದ್ದಿದೆ. ಪರಿಣಾಮ ಇದರ ಪಕ್ಕದಲ್ಲಿರುವ ನೇರಳೆ ಮರ ಇದೆ. ಆ ನೇರಳೆ ಮರದ ಮೇಲೂ ಬಿದ್ದು ಅದರ ಕೊಂಬೆಗಳು ಕೂಡ ಕೆಳಗಡೆ ಬಿದ್ದಿವೆ. ಅಂದ್ರೆ ಇದರ ಕೆಳಗಡೆ ಸುಮಾರು 3 ಬೈಕ್ಗಳು ಕೂಡ ಇದ್ವಂತೆ. ಅವು ಕೂಡ ಜಖಂ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಬೆಂಗಳೂರಿನಲ್ಲಿ ಮಳೆ ಸುರಿದರೆ ಒಂದು ರೀತಿಯ ದೊಡ್ಡ ತೊಂದರೆ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅದು ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ. ಆದ್ರೆ ಮರಗಳು ಕೂಡ ಮಳೆ ಹುಯ್ದರೆ ಈ ರೀತಿಯಾಗಿ ದೊಪ್ಪಂತ ಏನು ನೆಲಕ್ಕೆ ಬಿದ್ದು ಸಾಕಷ್ಟು ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತಾನೆ ಹೇಳಬೇಕು. ಯಾಕಂದ್ರೆ ಸಾಕಷ್ಟು ಮರಗಳು ಫುಟ್ಪಾತ್ ಅಲ್ಲಿ ಇದೆ. ಅವುಗಳು ಕಾಂಕ್ರೀಟ್ ಇರುವ ಕಾರಣದಿಂದ ಸರಿಯಾಗಿ ಬೇರನ್ನು ಕೂಡ ಬಿಡೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಬೀಳುವ ಚಿಕ್ಕ ಪುಟ್ಟ ಮಳೆಗೂ ಕೂಡ ಈ ರೀತಿಯ ಅವಾಂತರ ಸೃಷ್ಟಿ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಆ ಮರದ ಆ ಪೀಸ್ಗಳನ್ನ ಏನು ವಾಹನದ ಒಳಗಡೆ ಹಾಕೊಂಡು ಅವರು ತಮಗೆ ಬಳಕೆಗೆ ಅಥವಾ ತಮ್ಮ ಬಳಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಜಿಬಿಎ ಸಿಬ್ಬಂದಿಗಳು ಬಂದು ಆ ಮರದ ದಪ್ಪ ತುಂಡುಗಳನ್ನೆಲ್ಲ ಕತ್ತರಿಸಿ ಅದನ್ನ
ತೆರವುಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಉಳಿದಂತಹ ಚಿಕ್ಕ ಪುಟ್ಟ ತುಂಡುಗಳೇನಿದೆ ಅದನ್ನ ಸೌದೆಗಾಗಿರ್ಬೋದು ಅಥವಾ ಇನ್ನಿತರ ಕೆಲಸಕ್ಕಾಗಿ ಅದನ್ನ ಎತ್ತುಕೊಂಡು ತಮ್ಮ ಕೆಲಸಗಳಿಗೆ ಖಾಸಗಿಯವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಪ್ರಸ್ತುತವಾಗಿ ನಾನಿರೋದು ಬಸವೇಶ್ವರ ನಗರದ ಚರ್ಚ್ ಗಾರ್ಡ್ ರೋಡ್ ನಲ್ಲಿ. ಇದೇ ರೀತಿ MG ರೋಡ್ ನಲ್ಲೂ ಕೂಡ ಆಗಿದೆ, ಇಂದಿರಾನಗರದಲ್ಲೂ ಕೂಡ ಆಗಿದೆ, ಆ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲೂ ಕೂಡ ಆಗಿದೆ. ಇನ್ನು ಬೆಂಗಳೂರಿನಲ್ಲಿ ಆ ಸುಲ್ತಾನ್ ಪೇಟೆಯ ಬಗ್ಗೆ ನಾವು ಮಾತಾಡ್ತಾ ಹೋಗ್ಲೇಬೇಕು. ಯಾಕಂದ್ರೆ ಅಲ್ಲಂತೂ ಆ ನೀರು ಸ್ವಿಮ್ಮಿಂಗ್ ಪೂಲ್ ತರ ನಿನ್ನೆ ಸಂಜೆಯಿಂದ ಅಂದ್ರೆ ಸುಮಾರು 5 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಸ್ವಿಮ್ಮಿಂಗ್ ಪೂಲ್ ತರ ಆ ನೀರು ನಿಂತಿತ್ತು ಅಂತಾನೆ ಹೇಳ್ಬೋದು. ಹೀಗಾಗಿ ಬೆಂಗಳೂರಿನಲ್ಲಿರುವ ಅದರಲ್ಲೂ ಫುಟ್ಪಾತ್ ನಲ್ಲಿ ಇರುವ ಮರಗಳೇನಿದೆ ಸಾಕಷ್ಟು ರೀತಿಯಲ್ಲಿ ಹಳೆಯ ಮರಗಳಾಗಿರೋ ಕಾರಣದಿಂದ ಚಿಕ್ಕ ಪುಟ್ಟ ಗಾಳಿ ಅಥವಾ ಮಳೆಗೆ ಅದು ಧರೆಗೆ ಬೀಳುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂಕಿತ. ಹೀಗಾಗಿ ಪ್ರಸ್ತುತವಾಗಿ GB ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತು ಹಳೆ ಮರಗಳನ್ನೇನಾದ್ರೂ ಅವರು ತೆರವುಗೊಳಿಸಿದ್ದೇ ಆದ್ರೆ ಈ ರೀತಿಯ ಅವಘಡಗಳು ಸಂಭವಿಸೋಲ್ಲ ಅನ್ನೋದು ಅವರು ಎಚ್ಚೆತ್ತುಕೋಬೇಕಾಗಿರುವ ಮಾಹಿತಿ ಅಂಕಿತ. ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಮಾಹಿತಿಗೆ.